ಅಣ್ಣ ಯಾವ ಊರಿಂದ ಬಂದಿರೋದಾ? ನಾವು ಮುಳ್ಬಾಗ್ಲು ತಾಲೂಕು ಬಿಸಿನಳ್ಳಿ. ಹೌದಾ? ನಾವು ಮುಳ್ಬಾಲ್ ತಾಲೂಕೇನಾ? ಹೌದಾ? ಸಿದ್ಧಘಟ್ಟದಿಂದ ಬಂದಿರೋದು. ಅವ್ರು ನಿಮ್ಮ ಮಗಳಾ? ಹೌದು. ನೋಡಿ ಏಮ್ಮ ನಮ್ಮ ಮಗಳನ್ನ. ನಗ್ಬೇಕಮ್ಮ, ನೀನು ಯಾವಾಗ ನಗ್ತೀಯ? ಬೆಟ್ಟ ಶತಶೃಂಗ ಬೆಟ್ಟ, ಕೋಲಾರ ತುದಿಯಲ್ಲಿದ್ದೀವಿ, ಕೊನೆಯಾಗಿ ಬಂದಿದ್ದೀವಿ. ವೀಕ್ಷಕರೇ ನೋಡಿ, ಆವಣಿ ಹಿಲ್ ಟಾಪ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಬೆಟ್ಟದ ಹೊಸಹಳ್ಳಿ ಬಳಿ ಇದ್ದೀವಿ. ಶತಶೃಂಗ ಬೆಟ್ಟ ನೋಡಿ, ಇವರು ಮುಳಬಾಗಲ್ ತಾಲೂಕಿಂದ ಬಂದಿದ್ದಾರೆ, ನಾಗರಾಜಣ್ಣ ಅಂತೇಳಿ ವೀಕ್ಷಕರು. ಅವ್ರ ಮಗಳಂತೆ ನವ್ಯಾಶ್ರೀ ಅಂತ ಹೇಳ್ಬಿಟ್ಟು. ಈಗ ಅಲ್ಲಿರುವಂಥದ್ದು ನಮ್ಮ ಮಗಳೇ ವರುಣಿ ಅಂತೇಳಿ. ಮುಳಬಾಗಿಲಿಂದ ಬಂದಿದ್ದೀವಿ ನಾವು. BGS 5ನೇ ತರಗತಿಯಲ್ಲಿ ಪ್ರವೇಶ ಪರೀಕ್ಷೆ ಇತ್ತು, ಅದೆಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ. ಸ್ವಲ್ಪ ಬೇಸಿಗೆ ಇದೆ ನೋಡಿ, ಇಲ್ಲಿ ಪ್ರವೇಶ ಇಲ್ಲ, ತುಂಬ ಚೆನ್ನಾಗಿದೆ ಅಂತ ಒಳಗಡೆ ಬಂದಿದ್ದೀವಿ ನಾವು. ನಾವು ಬಂದಿದ್ದನ್ನು ನೋಡಿ ಬೆಂಗಳೂರು ಕಡೆಯಿಂದ ಯಾರೋ ಬಂದಿದ್ದಾರೆ ಪ್ರವಾಸಿಗರು. ಇಲ್ಲಿ ಬಂದಾಗ ಏನೋ ಒಂದು ಸ್ವಲ್ಪ ಆನಂದ ಆಗುತ್ತೆ. ಚೆನ್ನಾಗಿದೆ, ಮರಗಳು, ತಂಪಾದಂಥ ವಾತಾವರಣ. ನಾಗರಾಜಣ್ಣ ಅವರೇ, ಹೆಂಗಿದೆ ಇದು? ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ತುಂಬ ಚೆನ್ನಾಗಿದೆ. 100 ಶಿಖರಗಳು ಇರುವಂಥ ಬೆಟ್ಟ ಶತಶೃಂಗ, ಅದಕ್ಕೆ ಶತಶೃಂಗ ಬೆಟ್ಟ ಅಂತ ಕರೀತಾರೆ. ಇದಕ್ಕೆ ಕೋಲಾರ, ಈ ಬೆಟ್ಟದ ತಪ್ಪಲಿನಲ್ಲಿ ಕೋಲಾರ ನಗರ ಇದೆ. ನೋಡಬೇಕು ಅಂತ ಆಸಕ್ತಿಯಿಂದ ಬಂದಿದ್ದು ನಾವು. ನವಾಶ್ರೀ ಅವರೇ, ಎಷ್ಟನೇ ತರಗತಿ ನೀವು? ಹೌದಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಹಾಂ ನೋಡಿ, ಇಲ್ಲಿ ಯಾವುದೋ ಒಂದು ಎಸ್ಟೇಟ್ ಥರ ಇದೆ, ರೆಸಾರ್ಟ್ ಥರ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಇಲ್ಲಿ. ಮುಂದಿನ ಊರುಗಳನ್ನು ಸಹ ನಿಮಗೆ ಪ್ರದರ್ಶಿಸಲಾಗುತ್ತೆ. ಇಲ್ಲಿ ರೈತರೆಲ್ಲ ವ್ಯವಸಾಯ ಮಾಡ್ತಾರೆ. ಹಳ್ಳಿಗಳಲ್ಲಿರುವಂಥ ಜನ ವ್ಯವಸಾಯ ಮಾಡಿ ಒಳ್ಳೆ ರೋಸ್ ಪ್ಲಾಂಟೇಶನ್, ಗುಲಾಬಿ ಗಿಡಗಳು ಮತ್ತು ರಾಗಿ ಹೊಲಗಳು ತುಂಬ ಚೆನ್ನಾಗಿದೆ. ಈ ಬೆಟ್ಟದ ಮೇಲೆ ಇದ್ರೂ ಸಹ ಸಮತಟ್ಟಾದ ಭೂಪ್ರದೇಶದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಬಂದು ನೋಡ್ಬೋದು. ನೋಡಿ, ಅಲ್ಲಿ ಬಾವಿಗಳಿದ್ದಾವೆ. ಇಲ್ಲಿ ಕೊಳವೆ ಬಾವಿ ಇಲ್ಲ, ಬಾವಿಗಳಿದ್ದಾವೆ. ಬಾವಿಯನ್ನು ತೋರಿಸ್ತೀನಿ ನೋಡಿ. ಬಾವಿ ನೋಡಿದಾಗ ನಮಗೆ ಕ್ಯಾಮ್ರಾಗೆ ಕಂಡು ಬಂದಿದ್ದು ಬೆಟ್ಟದ ತುದಿ ಹತ್ರ ಬೆಂಕಿ ಬಿದ್ದಿದೆ. ಯಾರೋ ದುಷ್ಕರ್ಮಿಗಳು ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಪಾಪ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗಿ ಜೀವ ಕಳ್ಕೊಳ್ಳುವಂಥ ಭೀತಿನೂ ಇರುತ್ತೆ. ಪಾಪಿಗಳಿಗೆ ಯಾವ ರೀತಿ ಕ್ಷಮೆನೇ ಇರೋದಿಲ್ಲ. ಬೆಂಕಿ ಹಾಕಿದ್ರೆ ಅದೇನು ಸಂತೋಷನೋ ಏನೋ ಅವ್ರಿಗೆ. ಪ್ರಕೃತಿಯನ್ನು ನಾಶ ಮಾಡುವಂಥ ಘಾತಕರು ಅವರು. ಬಾವಿ ಹತ್ರ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಬಾವಿ, ಆ ಬಾವಿಯಲ್ಲಿ ಮೇಲೇನೆ ನೀರು, ಶುದ್ಧವಾದಂಥ ನೀರು, ಬೆಳ್ಳಗಿದೆ ಹಾಲಿದ್ದಂಗೆ. ನೋಡಿ ಎಷ್ಟು ಪ್ರಕೃತಿ ವಿಸ್ಮಯ ಅನ್ನೋದು. ಬೆಟ್ಟದ ಮೇಲೆ ನೀರು, ಬಾವಿಯಲ್ಲಿ ಮೀನು ಬೇರೆ ಕಾಣಿಸ್ತಾ ಇದೆ. ಈ ಪುಟಾಣಿ ಮಕ್ಕಳು ನೋಡಿ, ಅದನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ. ನಾಗರಾಜನವರೇ, ತುಂಬ ಸಂತೋಷ ಆಗ್ತಾ ಇದೆಯಲ್ಲ? ಹಾಂ ನೋಡಿ, ಇಲ್ಲಿ ಕೊಳವೆ ಬಾವಿ ಇಲ್ಲ, ಬಾವಿ ತೋಡಿದ್ದಾರೆ. ಇಲ್ಲೊಂದು ಬಾವಿ, ಅಲ್ಲೊಂದು ಬಾವಿ ಇದೆ ನೋಡಿ, ನಮ್ಮ ಕಣ್ಣಿಗೆ ಬಂದಿದ್ದು. ಇನ್ನೂ ಇದ್ದಾವೆ. ಹಳ್ಳಿಗಳ ಹತ್ರ ಹೋದರೆ ಬಾವಿಗಳು ಸಿಗ್ತವೆ. ಇಲ್ಲಿ ತೋಟದ ಮನೆಯೆಲ್ಲ ಇತ್ತು. ವೀಕ್ಷಕರು ಬರ್ತಾನೆ ಇರ್ತಾರೆ. ವಾಹನಗಳು ಬೆಟ್ಟದ ಮೇಲೆ ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಖುಷಿಯಾದಂಥ ಒಂದು ಸಂತೋಷದ ವಿಚಾರ ನೋಡಿ. ಈಗ ಒಂದು ವಾಹನ ಬರ್ತಾ ಇದೆ. ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಿಸಿಲ ತಾಪಕ್ಕೆ ಮಕ್ಕಳು ಸ್ವಲ್ಪ ಸುಸ್ತಾಗಿದ್ದಾರೆ. ಅದಕ್ಕೆ ನಮ್ಮ ನಾಗರಾಜಣ್ಣನವರು ತಂಪು ಪಾನೀಯ ಕೊಡೋದ್ರ ಮುಖಾಂತರ ಅವರಲ್ಲಿ ಉತ್ಸಾಹ ಬೆಳೀಲಿ, ಶಕ್ತಿ ಬರಲಿ ಅಂತೇಳಿ ಕುಡಿಸ್ತಾ ಇದ್ದಾರೆ ಮಕ್ಕಳಿಗೆ. ಕುಡೀರಿ ಕುಡೀರಿ. ನೋಡಿ, ಇದು ಬಾವಿ. ಆ ಬೆಂಕಿ ಉರಿತಾ ಇರೋದು ನೋಡಿದ್ರೆ, ಹೊಗೆ ಬರೋದು ನೋಡಿದ್ರೆ ನೋವಾಗುತ್ತೆ. ಎಷ್ಟು ಜೀವಿಗಳಿಗೆ ಹಾನಿ ಆಗ್ತದೆ, ತೊಂದರೆ ಆಗ್ತದೆ ಅನ್ನೋದು ಜನ ಯೋಚನೆ ಮಾಡೋದಿಲ್ಲ.
ಬಿಸಿಲಲ್ಲಿ ಓಡಾಡಿ ಸುಸ್ತಾಯಿತು. ಗಾಡಿ ಸ್ವಲ್ಪ ನಿಲ್ಲಿಸಿ, ಹೊಂಗೆ ಮರ ಇದೆ, ತಂಪಿಗೆ ಗಾಳಿ ಕೊಡುವಂಥದ್ದು. ನೋಡೋಣ, ಅದು ನೋಡೋಣ, ಬಂದಿದ್ದೀವಿ ನೋಡೋಣ ಅಣ್ಣ. ಸದ್ಯಕ್ಕೆ ಇಲ್ಲಿ ಮಕ್ಕಳು ವಿಶ್ರಾಂತಿ ತಗೊಳ್ಳಿ ಮರದ ಕೆಳಗಡೆ. ನೋಡಿ ಅಣ್ಣ ಅವ್ರು ಬುತ್ತಿ ಬಿಚ್ತಾ ಇದ್ದಾರೆ ತಂದಿರೋ ತಿಂಡಿ ತಿನ್ಲಿಕ್ಕೆ. ನೋಡಿ ಇದು ಬಟನ್ ರೋಸ್ ಅಂತಾರೆ, ಚಿಕ್ಕ ಗುಲಾಬಿ ಗಿಡದ ತೋಟಗಳು. ನೋಡಿ ಬೆಟ್ಟದ ಮೇಲೆ ತೋಟಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಣ್ಣ ಅವ್ರು ಬರ್ತಾ ಇದಾರೆ ಒಂದು ಊರಿಂದ, ಕೇಳೋಣ. ಅಣ್ಣ ನಿಮ್ಮ ಹೆಸರು? ಹಾ ಹೌದಾ, ಯಾವ ಊರಿದು? ಕೆಂಚೇಗೌಡನ ಊರು. ಆ ಕಡೆ ಹೋಗಿದ್ವಿ, ಪಾಪರಾಜ್ನಲ್ಲಿ. ಆ ಕಡೆನಾ? ಅದು ಆದಿಮ ಸಂಸ್ಥೆ ಇದೆ ಅಲ್ಲಿ. ಇಲ್ಲಿ ಹೆಂಗೆ ಜೀವನ ಇಲ್ಲ? ಆಸ್ಪತ್ರೆ ವ್ಯವಸ್ಥೆಗಳೆಲ್ಲ ಇದಾವಲ್ಲಿ? ಬರ್ತಾ ಇರ್ಬೇಕಾದ್ರೆ ಇದು ಶಾಲೆ ಎಲ್ಲ ನೋಡಿದ್ವಿ. ಇಲ್ಲಿಂದ ಕೋಲಾರ್ಗ ಹೋಗ್ಲಿಕ್ಕೆ 20, ಬರ್ಲಿಕ್ಕೆ 20. ಬಮ್ಮ ಇಲ್ಲಿ ಬಮ್ಮ ತಗೊಮ್ಮ. ಮುಳುಬಾಗಲು ನಮ್ಮದು. ಮೊನ್ನೆ ಒಂದು ಅರ್ಧ 2 ಸಲ ಬಿತ್ತು. ಹೌದಾ? ತಂಪಾದ ಹೊಂಗೆ ಮರದ ಕೆಳಗಡೆ ಅಣ್ಣನವರ ಜೊತೆಯಲ್ಲಿ, ಅಂದರೆ ಸ್ಥಳೀಯರು. ಕೊಳವೆ ಬಾವಿ ಏನಿಲ್ಲ ಇಲ್ಲಿ? ಬೋರ್ವೆಲ್ ಇಲ್ಲ, ಯಾರು ಹಾಕೋದೇ ಇಲ್ಲ, ಹಾಕಂಗೂ ಇಲ್ವಾ? ಅಲ್ಲ, ಬಾವಿಯಲ್ಲಿ ಪಂಪ್ ಸೆಟ್ಟು ಅಳವಡಿಕೆ, ಬಟ್ ಕೊಳವೆ ಬಾವಿ ತೋಡಬಾರ್ದು. ಅದೇ ಬೋರ್ ಹಾಕೋಂಗಿಲ್ಲ. ಇದೇನು ಎಲ್ಲ ಗ್ರಾಮದವ್ರು ಸೇರ್ಕೊಂಡು ಮಾತುಕತೆನಾ? ಇಲ್ಲ. ಹೌದಾ? ಹೌದು ಬಿಡಿ, ನಿಜ. ಕೊಳವೆ ಬಾವಿ ಹಾಕಿದ್ರೆ ನೀರು ಹಾಳಕ್ಕೆ ಹೋಗ್ಬಿಡುತ್ತೆ, ಸಮಸ್ಯೆ ಆಗ್ಬಿಡುತ್ತೆ. ಅಷ್ಟೇ. ಅಲ್ಲೊಂದು ಬಾವಿಯಲ್ಲಿ ನೋಡಿದ್ವಿ, ಎಷ್ಟು ಬೆಳ್ಳಗಿದೆ ನೀರು. ಹೌದೌದು. ನೋಡಿ, ಇಲ್ಲಿ ಯಾರು ಐಸ್ ಮಾರಕ್ಕೆ ಬಂದಿದ್ದಾರೆ.